ಚಕ್ರಗಳಲ್ಲಿಯೂ ಶ್ವಾಸಗಳು ನಡೆಯುತ್ತಿರುವುದಕ್ಕೆ ಶ್ರುತಿ ಪ್ರಮಾಣಗಳು. ಮೂಲಾಧಾರ ಚಕ್ರ, ಗುದಸ್ಥಾನವು ಇದನ್ನು ಮೂಲಾಧಾರವೆಂದು ಹೇಳುತ್ತಾರೆ. ಈ ಗುದಸ್ಥಾನಕ್ಕೆ ಅಧಿಪತಿಯು ಗಣನಾಥನು. ಶರೀರದಲ್ಲಿರುವ ಗಣಗಳಿಗೆಲ್ಲ ಅಧಿಪತಿ ಅಥವಾ ಒಡೆಯನಾದುದರಿಂದ ಅವನಿಗೆ ಗಣನಾಥನೆಂಬ ಹೆಸರುಂಟಾಯಿತು ಮತ್ತು ಆತನನ್ನು ವಿಘ್ನೇಶ್ವರನು ಎಂದು ಹೇಳುವುದುಂಟು. ಯಾವ ಕಾರ್ಯಗಳಲ್ಲಿಯೂ ವಿಘ್ನ ಉಂಟಾಗದಿರುವುದಂತೆ ಮಾಡುವುದರಿಂದ ಆ ದೇವತೆಗೆ ವಿಘ್ನೇಶ್ವರನೆಂದು. ಸಕಲ ಜೀವರಾಶಿಗಳ ಗುದಸ್ಥಾನದಲ್ಲಿ ವಿಘ್ನೇಶ್ವರನೇ ಆದಿದೇವನಾಗಿ ನಿಂತು ಶ್ವಾಸವನ್ನು ನಡೆಸುವುದರಿಂದ ಯಾರು ಯಾವ ಕೆಲಸಗಳನ್ನು ಪ್ರಾರಂಭಿಸಿದರು ಅವರವರು ಮಾಡುವ ಆಯಾ ಕೆಲಸಗಳಿಗೆ ವಿಘ್ನ ಉಂಟಾಗದೇ ಇರುವುದಕ್ಕೆ ಮೊಟ್ಟಮೊದಲು ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಅನಂತರ ಕಾರ್ಯಾರಂಭವನ್ನು ಮಾಡಬೇಕೆಂದು ಹಿರಿಯರು ನಿರ್ಣಯಿಸುತ್ತಾರೆ. ಆ ವಿಘ್ನೇಶ್ವರನಿಗೆ ಪ್ರತಿದಿನವೂ ಪ್ರಾತಃಕಾಲ 6 ಗಂಟೆಯಿಂದ 6:40 ವರೆಗೆ ಷಟ್ಯತವು ಅಂದರೆ 600 ಶ್ವಾಸಗಳು ನಡೆಯುವವು. ಆಗ ಆ ವಿಘ್ನೇಶ್ವರನಿಗೆ ಹಸಿವು ತೀರಿದ ಮೇಲೆ ಆ ಶ್ವಾಸವು ಸ್ವಾಧಿಷ್ಠಾನಕ್ಕೆ ಅಂದರೆ ಲಿಂಗಸ್ಥಾನದೊಳಗೆ ಪ್ರವೇಶಿಸುತ್ತದೆ ಎಂದು ಕಡಪ ಸ್ವಾಮಿಯವರು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ತಿಳಿಸಿದ್ದಾರೆ. ಓಂ ಸದ್ಗುರುನಾಥ